ಜೀವನದಲ್ಲಿ ಗಂಡ ಹೆಂಡತಿ ಎಂಬುದು ತುಂಬಾ ಆತ್ಮೀಯವಾದ, ಎಲ್ಲದಕ್ಕಿಂತಲೂ ಉತ್ತಮವಾದ ಒಂದು ಸಂಬಂಧ. ಅಂತಹ ಸಂಬಂಧದಲ್ಲಿ ಬೆಳೆಯುವಂತಹ ದಾಂಪತ್ಯ ಜೀವನ ಕೊನೆಗೆ ಜನರ ಒಂದು ಸಮಸ್ಯೆಯಾಗಿ ಬೆಳೆಯುವುದುಂಟು. ಯಾಕೆ ಹಾಗೆ ಸಮಸ್ಯೆ ಆಗುತ್ತದೆ? ಗಂಡ ಹೆಂಡತಿ ಮಾತನಾಡುವುದಿಲ್ಲ. ಯಾಕೆ ಮಾತನಾಡುವುದಿಲ್ಲ? ಅದನ್ನ ನಾವು ತಿಳ್ಕೋಬೇಕು. ಗಂಡ ಹೇಳುತ್ತೆ ಹೆಂಡತಿ ಸರಿ ಇಲ್ಲ, ಹೆಂಡತಿ ಹೇಳುತ್ತೆ ಗಂಡ ಸರಿ ಇಲ್ಲ. ಇದು ಯಾರ ಮಾತನ್ನ ನಂಬಬೇಕು? ಅಥವಾ ಅದಕ್ಕೆ ಬೇರೆ ಏನಾದರೂ ಕಾರಣ ಇರುತ್ತದೆ? ಸಾಮಾನ್ಯವಾಗಿ ಯಾವುದೇ ಒಬ್ಬ ಪುರುಷನಿಗೆ ತಾನು 20ನೇ ವರ್ಷದವರೆಗೆ ಕಾಣುವ ಹುಡುಗಿಯರ ತರ ಎಲ್ಲವೂ ಸ್ನೇಹ, ಪ್ರೀತಿ ಅಂದ್ರೆ ಯಾರು ನೋಡಿದ್ರು ಅವರು ನನ್ನ ಪ್ರೀತಿಸು. 20ರಿಂದ 30 ವಯಸ್ಸೊಳಗೆ ನನಗೆ ಒಬ್ಬಳೇ ಹೆಂಡತಿ, ಅವಳೇ ಮಾತ್ರ ನನ್ನ ಜೀವನದ ಸಂಗಾತಿ, ಅವಳೇ ನನಗೆ ಬೇಕು. 45 ದಾಟಿದ ಮೇಲೆ ಮತ್ತೆ ಪುರುಷರಿಗೆ ಅದೇ ಶುರುವಾಗುತ್ತೆ. ನೋಡಿದವರೆಲ್ಲರೂ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ, ತನ್ನ ಜೊತೆಯಲ್ಲಿರುವಳು ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಆಗ ಅಂತ ಒಂದು ಪರಿಸ್ಥಿತಿಯಲ್ಲಿ ಬೆಳೆದು ಬರುವಂತಹ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಗಂಡ ಹೆಂಡತಿಯಿಂದ ದೂರ ಆಗ್ತಾನೆ, ಬೇರೆಯವರನ್ನ ಹುಡುಕುವಂತಹ, ಬೇರೆಯವರ ಕಡೆ ತನ್ನ ಮನಸ್ಸು ತಿರುಗುವಂತಹ ಸಾಧ್ಯತೆ ಇದೆ. ಅದಕ್ಕೆ ಏನ್ ಮಾಡಬಹುದು? ಇದು ಮಾತ್ರನ ಕಾರಣಗಳು? ಇಲ್ಲ. ದಾಂಪತ್ಯ ಜೀವನದಲ್ಲಿ ಇನ್ನೂ ಹಲವಾರು ಕಾರಣಗಳಿವೆ. ಅದೆಲ್ಲವನ್ನು ನಾವು ನಮ್ಮ ಸ್ವಂತ ಇಚ್ಛೆಯಿಂದ ಅದನ್ನ ಬದಲಾಯಿಸಿಕೊಳ್ಳಲು ಸಾಧ್ಯವಿದೆ. ಹಾಗಾದ್ರೆ ಅದು ಹೇಗೆ ಬದಲಾಯಿಸೋದು? ಯಾಕೆ ಈ ಕಾರಣಗಳು ಏನು? ಈ ಗಂಡ ಹೆಂಡತಿಯಲ್ಲಿ ಇಂಥ ಮನಸ್ತಾಪ ಬರಲು ಕಾರಣವೇನು? ಇಬ್ಬರು ಎರಡು ದಾರಿಯಾಗುತ್ತಿರುವ ಕಾರಣವೇನು ಎಂಬುದನ್ನೆಲ್ಲವನ್ನು ನಾವು ನಿಂತು ತಿಳಿಯೋಣ. ಅದಕ್ಕಿಂತ ಮೊದಲು ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಣಿಯ ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ವಿಷಯ ಗಂಡ ಹೆಂಡತಿ ಯಾಕೆ ದೂರ ಆಗ್ತಾರೆ, ಯಾಕೆ ಮನಸ್ತಾಪ ಬರುತ್ತದೆ, ಸುಖ ದಾಂಪತ್ಯಕ್ಕೆ ಎಲ್ಲಿ ತೊಂದರೆ ಆಗುತ್ತದೆ, ಯಾವ ರೀತಿಯಲ್ಲಿ ತೊಂದರೆ ಆಗುತ್ತದೆ, ಅದನ್ನು ಬದಲಾಯಿಸಿಕೊಂಡು ಬಂದು ಸುಖವಾದ ಜೀವನವನ್ನು ನಡೆಸಲು ಹೇಗೆ ಸಾಧ್ಯ, ಸುಖವಾದ ದಾಂಪತ್ಯ ಜೀವನಕ್ಕಿರುವ ಅಡ್ಡಿ ಆತಂಕಗಳನ್ನ ನಾವು ಯಾವ ರೀತಿ ಬದಲಾಯಿಸಿಕೊಳ್ಳಬಹುದು, ನಾವು ಗಂಡ ಹೆಂಡತಿ ಅನ್ಯೋನ್ಯವಾಗಿ ಜೀವನ ಪರ್ಯಂತ ಬದುಕಲು ಏನು ಮಾಡಬೇಕು ಎಂಬ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ, ಜೀವನದಲ್ಲಿ ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಆಗಲೇ ನಿಮಗೆ ಎಲ್ಲಾ ವಿಚಾರವೂ ಸರಿಯಾಗಿ ಅರ್ಥ ಆಗುವುದು. ಹಾಗೆಯೇ ಲೈಕ್ ಕೊಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಈಗ ಗಂಡ ಒಂದು ವಯಸ್ಸಿಗೆ ಬಂದ ಕೂಡಲೇ ಸಾಮಾನ್ಯ ಒಂದು ವಯಸ್ಸು, ನಮ್ಮ ಕೌಮಾರ ಅಂದರೆ ನಮ್ಮ ಕಿಶೋರ ವಯಸ್ಸು, ಅಂದರೆ ಕಿಶೋರಿಯರ ವಯಸ್ಸು, ಅಂದರೆ ಹದಿಹರೆಯದ ವಯಸ್ಸು ದಾಟಿ ಮುಂದೆ ಬಂದಾಗ ಅವರಿಗೆ ಪರಸ್ಪರ ಅಟ್ರಾಕ್ಷನ್ ಇರುತ್ತೆ, ಗಂಡು ಹೆಣ್ಣಿಗೆ ಅಟ್ರಾಕ್ಷನ್ ಇರುತ್ತೆ. ಆವಾಗ ಅವರು ಯಾರನ್ನಾರು ಆಯ್ಕೆ ಮಾಡ್ತಾರೆ, ಕೆಲವರು ಒಬ್ಬರನ್ನೇ ಆಯ್ಕೆ ಮಾಡ್ತಾರೆ, ಕೆಲವರು ಹಲವಾರು ಹುಡುಗಿಯರ ಜೊತೆ ಅಥವಾ ಹುಡುಗರ ಜೊತೆ ತನ್ನ ಸ್ನೇಹವನ್ನು ಹಂಚಿಕೊಳ್ಳಲು ಪ್ರಯತ್ನ ಪಡ್ತಾರೆ. ಅದು ಸಾಮಾನ್ಯವಾಗಿ 20ನೇ ವಯಸ್ಸಿನ ತನಕ ಈ ರೀತಿಯಲ್ಲಿ ಕಂಡುವರ ಎಲ್ಲರೂ ಅವರಿಗೆ ಹಲವು ರೀತಿಯ ಹೆಂಗಸರು ಮತ್ತು ಗಂಡಸರು ಪರಸ್ಪರ ಪ್ರೀತಿಸುವಂತಹ ಒಂದು ಆಕರ್ಷಣೆ ಇರುತ್ತದೆ. ಅಂದರೆ ಜೀವನದಲ್ಲಿ 20ನೇ ವಯಸ್ಸಿನವರೆಗೆ ಯಾರನ್ನ ಆಯ್ಕೆ ಮಾಡಬೇಕು, ಏನ್ ಆಯ್ಕೆ ಮಾಡಬೇಕು ಎಂಬ ಒಂದು ಗೊಂದಲ ಅವರಿಗೆ ಇರುತ್ತೆ. ಆಮೇಲೆ 20ನೇ ವಯಸ್ಸಿನ ಮೇಲೆ ಯಾರ ಒಬ್ಬರನ್ನೇ ಅವರು ಹೆಚ್ಚಾಗಿ ಪ್ರೀತಿಸಲಾರಂಭಿಸುತ್ತಾರೆ. ಆ ಪ್ರೀತಿಯವರಿಗೆ ಕೊನೆಯವರೆಗೂ ಉಳಿಯಬೇಕು, ತಾವು ಒಟ್ಟಾಗಿ ಬಾಳಬೇಕು ಎಂಬ ಒಂದು ಕಲ್ಪನೆಯನ್ನು ಮನಸ್ಸು ತರುತ್ತೆ. ಹಾಗೆ ಅವರಿಬ್ಬರು ಮದುವೆ ಆಗಲು ಹೆಚ್ಚಿನ ಪ್ರಯತ್ನವನ್ನು ಮಾಡುತ್ತಾರೆ. ಆ ಪ್ರಯತ್ನ ಅವರಿಗೆ ಕೆಲವರಿಗೆ ಕೈಗೂಡುತ್ತದೆ, ಕೆಲವರಿಗೆ ಕೈಗೂಡುವುದಿಲ್ಲ. ಆದರೂ ಒಬ್ಬ ಸಂಗಾತಿಯನ್ನ ಹಿರಿಯರು ನೋಡಿ ಒಪ್ಪಿ ಮಾಡಿಸುವಂತಹ ಮದುವೆಯಲ್ಲಿ ಆ ಜೀವನದಲ್ಲಿ ಅವರು ಇಬ್ಬರು ಪರಸ್ಪರ ತುಂಬಾ ಪ್ರೀತಿ ವಿಶ್ವಾಸದಿಂದ ಜೀವನ ನಡೆಸುತ್ತಾರೆ. ಅವರು ತನಗೆ ಇದೇ ಸ್ವರ್ಗ ಸುಖ, ಹೀಗೆ ನಮ್ಮ ಜೀವನ ಮುಂದುವರಿಯುತ್ತದೆ ಎಂದು ತಿಳ್ಕೊಳ್ಳುತ್ತಾರೆ. ಹಾಗೆ ಒಂದು 10 ವರ್ಷ ದಾಟಿದ ಮೇಲೆ, ಒಂದು 40 ವರ್ಷ ಆದ ಕೂಡಲೇ ಅವರಿಗೆ ಮತ್ತೊಂದು ರೀತಿಯಲ್ಲಿ ಅವರ ಚಿಂತನೆಗಳು ಬೇರೆ ರೀತಿಯಲ್ಲಿ ತಿರುಗಲಾರಂಭಿಸುತ್ತದೆ. ತನ್ನ ಹೆಂಡತಿ ಸೌಂದರ್ಯವತಿ ಅಲ್ಲ, ಅವಳಿಗಿಂತಲೂ ಸೌಂದರ್ಯವತಿಯಾದಂತಹ
ಬೇರೆ ಹುಡುಗಿಯರಿದ್ದಾರೆ, ಅವರ ಜೊತೆ ನಾನು ಗೆಳೆತನ ಬೆಳೆಸಬೇಕು, ಅವರ ಪ್ರೀತಿಯನ್ನು ಅನುಭವಿಸಬೇಕು ಎಂಬ ಆಸೆ ಹೆಚ್ಚಿನ ಪುರುಷರಲ್ಲಿ ಕಂಡುಬರುತ್ತದೆ. ಸ್ತ್ರೀಯರಲ್ಲೂ ಈ ಟೈಮಲ್ಲಿ ನನ್ನ ಪತಿ ನನ್ನ ಜೊತೆಗಿರಬೇಕು, ಅವರು ನನಗಾಗಿ ಮಾತ್ರ ಇರಬೇಕು, ಅವರು ನನ್ನ ಬಗ್ಗೆ ಮಾತ್ರ ಚಿಂತೆ ಮಾಡಬೇಕು, ನನ್ನ ಬಗ್ಗೆ ಮಾತ್ರ ಆಲೋಚನೆ ಮಾಡಬೇಕು, ಅವರ ಪ್ರೀತಿ ನನಗೆ ಅವಶ್ಯಕ ಎಂಬಂತಹ ಚಿಂತೆ ಆದರೆ ಬರುತ್ತಾ ಅವರ ಜೀವನದಲ್ಲಿ ಅನುಮಾನಗಳು ಬೆಳೆಯಲಾರಂಭಿಸುತ್ತದೆ. ತನ್ನ ಪತಿ ತನ್ನನ್ನು ಬಿಟ್ಟು ಬೇರೆ ಯಾರನ್ನು ಹುಡುಕುತ್ತಿದ್ದಾರೆ ಎಂಬಂತಹ ಅನುಮಾನ, ತನ್ನ ಹೆಂಡತಿ ಬೇರೆ ಯಾರೊಂದಿಗೋ ಗಂಡಸರೊಂದಿಗೆ ಮಾತನಾಡಿದರೆ ಅವಳು ನನಗೆ ಮೋಸ ಮಾಡುತ್ತಾಳೆಂಬಂಥ ಚಿಂತನೆ ಬರುತ್ತೆ. ಹೀಗೆ ಅವರು ಜೀವನದಲ್ಲಿ ನಿತ್ಯ ಬದಲಾಗುತ್ತಾ ದೂರ ಆಗುತ್ತಾ ಹೋಗ್ತಾರೆ. ಕೊನೆಗೆ ಅವರು ಮಾತನಾಡುವುದೇ ಕಡಿಮೆ ಆಗುತ್ತದೆ, ಅವರಲ್ಲಿ ಮಾತಿಲ್ಲ, ಕತೆ ಇಲ್ಲ. ಅವರು ದೂರ ಇಬ್ಬರು ಅನ್ಯ ಪುರುಷ ಸ್ತ್ರೀಯಂತೆ ದೂರ ಇರಲು ಸುಲಭ. ಒಂದೇ ರೂಮಲ್ಲಿ ಮಲಗುವುದಿಲ್ಲ, ಬೇರೆ ರೂಮಿನಲ್ಲಿ ಮಲಗುತ್ತಾರೆ. ಒಂದೇ ರೂಮಿನಲ್ಲಿ ಮಲಗಿದರೂ ಆ ಕಡೆ ಈ ಕಡೆ ಬೆನ್ನು ತಿರುಗಿಸಿಕೊಂಡು ಮಲಗುತ್ತಾರೆ. ಈಗ ಅವರ ಜೀವನದಲ್ಲಿ ಅದಕ್ಕೆ ಬರುವಂತಹ ಒಂದು ಆಕರ್ಷಣೆ ಕಡಿಮೆ ಆಗೋಗುತ್ತದೆ. ಬರುತ್ತಾ ಅವರು ತಾನು ಬೇರೆ ಅವಳು ಬೇರೆ ಎಂಬಂತಹ ಭೇದಗಳು ಬರುತ್ತದೆ, ಅನುಮಾನಗಳು, ಜಗಳಗಳು, ಹಾಗೆ ಕೆಟ್ಟ ಮಾತುಗಳು. ಹೀಗೆ ಜೀವನದಲ್ಲಿ ಅವರ ದಾಂಪತ್ಯ ಜೀವನದಲ್ಲಿ ಇಲ್ಲ ಸಲ್ಲದ ಸಮಸ್ಯೆಗಳು ಬಂದು ಇಬ್ಬರು ಬೇರೆ ಆಗಬೇಕೆಂಬಂತಹ ಪರಿಸ್ಥಿತಿ ಬರುತ್ತದೆ. ಇನ್ನು ಕೆಲವರು ಆತ್ಮಹತ್ಯೆಯ ಬಗ್ಗೆ ಯೋಚಿಸುತ್ತಾರೆ. ಹೀಗೆ ಜೀವನದಲ್ಲಿ ದಾಂಪತ್ಯ ಜೀವನ ಬಹಳ ಕಷ್ಟವಾಗಿ, ಬಹಳ ದುಃಖದ ವಿಚಾರವಾಗಿ ಮಾರ್ಪಡುತ್ತೆ. ಯಾಕೆ ಹೀಗಾಗುತ್ತದೆ ಅಂದರೆ ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅಂದರೆ ಒಬ್ಬರನ್ನೊಬ್ಬರು ಅರಿತುಕೊಳ್ಳುವ ಪ್ರಯತ್ನವನ್ನು ಮಾಡುವುದಿಲ್ಲ. ಇಬ್ಬರಲ್ಲೂ ಈಗೋ ಬೆಳೀತಾ ಹೋಗುತ್ತೆ. ಆದ್ದರಿಂದ ಇಬ್ಬರು ಮಾತನಾಡುವುದನ್ನೇ ಬಿಟ್ಟು ಬಿಡುತ್ತಾರೆ, ಮಾತಿಲ್ಲ, ಕತೆ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಏನ್ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು ಎಂಬುದನ್ನ ನಾವು ಯೋಚನೆ ಮಾಡಬೇಕು. ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನನ್ನ ಮಾಡಬಾರ್ದು ಅದನ್ನೆಲ್ಲ ಮಾಡ್ಬಿಡ್ತಾರೆ. ತನ್ನ ಹೆಂಡತಿಯನ್ನು ಬಿಟ್ಟು ಬೇರೆ ಮಹಿಳೆಯರ ಹಿಂದೆ ಹೋಗ್ತಾರೆ. ಅದು ಹೆಂಡತಿಗೆ ಇಷ್ಟವಾಗೋದಿಲ್ಲ. ತನ್ನ ಗಂಡ ನನಗೆ ಮೋಸ ಮಾಡದ ಎಂಬ ಇದ್ರೆ ಆ ಒಂದು ಕೋಪದಲ್ಲಿ ಈ ಹೆಂಡತಿ ಮತ್ತೊಬ್ಬರ ಜೊತೆ ಹೋಗ್ತಾರೆ. ಇದು ಸಹ ಅನೈತಿಕ ಜೀವನದಲ್ಲಿ ಅನೈತಿಕ ಸಂಬಂಧಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಜೀವನದಲ್ಲಿ ನಾವು ಮೊದಲು ಕಲಿಯಬೇಕಾದಂತಹ ವಿಚಾರ ಏನೆಂದರೆ, ನಾವು ಪರಸ್ಪರ ಪ್ರೀತಿಸಬೇಕು, ಪರಸ್ಪರ ಅರ್ಥ ಮಾಡಿಕೊಂಡು ಪರಸ್ಪರ ಸಹನೆ, ಸಹಕಾರ, ಪರಸ್ಪರ ತ್ಯಾಗ ಮನೋಭಾವದಿಂದ ನಾವು ಜೀವಿಸಬೇಕು. ಅದಕ್ಕೆ ಮೊದಲನೇದಾಗಿ ಏನ್ ಮಾಡಬೇಕು, ರಾತ್ರಿ ಹೊತ್ತಾದರೂ ಅವರಿಬ್ಬರು ಪರಸ್ಪರ ಒಂದೇ ರೂಮಿನಲ್ಲಿ ಒಂದೇ ಮಂಚದಲ್ಲಿ ಮಲಗುವಂತಹ ಒಂದು ವ್ಯವಸ್ಥೆ ಆಗಬೇಕು. ಅವರು ದೂರ ಅಲ್ಲ ಎಂಬುದನ್ನು ತಿಳಿಯಕ್ಕೆ ಇಬ್ಬರು ತಬ್ಬಿಕೊಂಡು ಬರುವುದು ಅಥವಾ ಹಗ್ಗ ಮಾಡುವುದರಿಂದ ಏನಾಗುತ್ತೆ, ತನ್ನ ಗಂಡ ತನ್ನ ಮೇಲೆ ತನ್ನ ಸಹಾಯಕ್ಕಿದ್ದಾನೆ, ತನ್ನನ್ನು ಪ್ರೀತಿಯಿಂದ ನೋಡುತ್ತಿದ್ದಾನೆಂಬ ಭಾವನೆ ಹೆಂಡತಿಯ ಮನಸ್ಸಿಗೆ ಬರುತ್ತದೆ. ತನ್ನ ಹೆಂಡತಿ ಅವನ್ನು ತಬ್ಬಿಕೊಂಡಾಗ, ಹೌದು ನನ್ನ ಹೆಂಡತಿ ನನ್ನನ್ನು ಮಾತ್ರ ಇಷ್ಟಪಡ್ತಾಳೆ, ನನ್ನ ಮೇಲೆ ತುಂಬಾ ಪ್ರೀತಿ ಇದೆ, ನಾವಿಬ್ರು ಇರಬೇಕಾಗಿದ್ದು ಪ್ರೀತಿ ವಿಶ್ವಾಸದಿಂದ ಹೊರತು ನಾವು ಜಗಳ ಮಾಡುವಂತಹ ರೀತಿಯಲ್ಲಿ ಮಾತು ಬಿಟ್ಟು ಬೇರೆ ಇರುವಂತಹ ರೀತಿಯಲ್ಲಿ ಮಾಡುವುದು ಸರಿಯಲ್ಲ. ನಾವು ಪರಸ್ಪರ ತುಂಬಾ ಅನ್ಯೋನ್ಯವಾಗಿದ್ದೇವೆ, ನನಗಾಗಿ ಅವಳು, ಅವಳಿಗಾಗಿ ನಾನು ಎಂಬಂತ ಅವರ ಜೀವನ ಇದೆ ಎಂಬುದು ಅವರ ಮನಸ್ಸಿಗೆ ಬರುತ್ತದೆ. ಆದ್ದರಿಂದ ಯಾವುದೇ ಗಂಡ ಹೆಂಡತಿಯಾಗಲಿ ದಿನದಲ್ಲಿ ಸ್ವಲ್ಪ ಹೊತ್ತಾದರೂ ಪರಸ್ಪರ ಕುಳಿತು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳುವಂತಹ ಅಥವಾ ಲೋಕಾಭಿರಾಮವಾಗಿ ಮಾತನಾಡುವಂತಹ, ಪ್ರೀತಿಯಿಂದ ಮಾತಾಡುವಂತಹ, ಕೋಪದಿಂದ ಮಾತಾಡಬಾರದು, ಪ್ರೀತಿಯಿಂದ ಮಾತಾಡುವಂತಹ ಒಂದು ಸಂದರ್ಭವನ್ನ ಸೃಷ್ಟಿಸಿಕೊಳ್ಳಬೇಕು. ಅಂದರೆ ಗಂಡ ಹೆಂಡತಿ ಪರಸ್ಪರ ಆ ವಾತಾವರಣ, ಗಂಡ ಹೆಂಡತಿ ಪರಸ್ಪರ ಮಾತಾಡುವಂತಹ ವಾತಾವರಣ ಇದೆಯಲ್ಲ, ತಮ್ಮ ದುಃಖಗಳನ್ನ, ನೋವುಗಳನ್ನ, ತಮ್ಮ ಕಷ್ಟವನ್ನ, ತಮ್ಮಗಿರುವಂತಹದನ್ನ ಇಬ್ಬರು ಪರಸ್ಪರ ಹಂಚಿಕೊಂಡಾಗ ಇಬ್ಬರಲ್ಲೂ ಆ ಒಂದು ಆತ್ಮೀಯತೆ ಬೆಳೆಯುತ್ತದೆ. ನಾವಿಬ್ಬರು ಒಂದೇ, ನಮಗೆ ಏನಿದ್ದರೂ ಕೊನೆಯ ತನಕ ನಾವಿಬ್ಬರು ಒಟ್ಟಿಗೆ ಜೀವನ ಮಾಡಬಹುದು. ಆದರೆ ಹೆಚ್ಚಿನ ಗಂಡ ಹೆಂಡತಿ ಏನ್ ಮಾಡ್ತಾರೆ, ಗಂಡ ಯಾವಳು ಹೆಂಡತಿಯ ಮೇಲೆ ಅಧಿಕಾರ ಚಲಾಯಿಸುವಂತ ಕೆಲಸ ಮಾಡ್ತಾರೆ. ಹೆಂಡತಿ ಆ ಅಧಿಕಾರ ಚಲಾವಣೆ ಇಷ್ಟಪಡದೆ ಅವನಿಂದ ಮಾತಾಡುವುದನ್ನೇ ಬಿಟ್ಟು ಬಿಡ್ತಾರೆ. ಬರೀ ಅಡಿಗೆ ಮಾಡಿ ಹಾಕುವುದು ಅಷ್ಟೇ, ಅಡಿಗೆ ಮಾಡಿ ಊಟ ಮಾಡ್ಬೋದು ಅಂತ ಕೆಲಸದಲ್ಲಿ ಇರುತ್ತೆ. ಗಂಡ ಏನನ್ನು ಅವಳ ಹತ್ರ ವಿಚಾರಿಸೋದಿಲ್ಲ, ನೋವೇನು, ದುಃಖ ಏನು, ಯಾಕೆ ಕಷ್ಟ ಆಗಿದೆಯೇ ಏನೆಂಬುದನ್ನು ವಿಚಾರಿಸುವುದೇ ಇಲ್ಲ. ಹೀಗಾಗಿ ಹೆಂಡತಿಗೆ ಗಂಡನ ಮೇಲಿನ ಆ ಒಂದು ಆತ್ಮೀಯ ಭಾವ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ದರಿಂದ ಗಂಡ ಹೆಂಡತಿ ಯಾವಾಗಲೂ ಪರಸ್ಪರ ತಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಂಡು
ಪ್ರೀತಿ ವಿಶ್ವಾಸವನ್ನ ಮತ್ತಷ್ಟು ಹೆಚ್ಚಿಸಿಕೊಂಡು ಜೀವನದಲ್ಲಿ ಮುಂದುವರಿಯುವಂತಹ ಪ್ರಯತ್ನ ಮಾಡಿದಾಗ ಆ ಮನೆ ಸ್ವರ್ಗಕ್ಕೆ ಸಮಾನವಾಗಿರುತ್ತದೆ. ನಮಗೆ ಯಾರು ಯಾವ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿರುವರು, ನನಗೆ ಸುಖದಲ್ಲೂ ದುಃಖದಲ್ಲೂ ಎಲ್ಲಾ ವಿಷಯದಲ್ಲೂ ನನ್ನ ಜೊತೆಯಲ್ಲಿರುತ್ತಾರೆ ಎಂಬಂತಹ ಒಂದು ನಂಬಿಕೆ ಬಂದರೆ ಆ ಮನೆಯಲ್ಲಿ ಸಂತೋಷ ಇರುತ್ತದೆ. ಮಕ್ಕಳಿಗೂ ಅದು ತಂದೆ ತಾಯಿಯಲ್ಲಿ ಕಂಡುಬರುವಂತಹ ಇಂತಹ ಒಂದು ಗುಣ ಮಕ್ಕಳ ಮೇಲೂ ಉತ್ತಮ ಪರಿಣಾಮ ಬೀರುತ್ತದೆ. ಇಲ್ಲ ಗಂಡ ಹೆಂಡತಿ ಯಾವಾಗಲೂ ಜಗಳ ಮಾಡುತ್ತಾ, ಯಾವಾಗಲೂ ಬೈಯುತ್ತಾ ಇದ್ದರೆ ಮಕ್ಕಳಲ್ಲಿ ಅಂತಹ ಭಾವನೆಗಳು ಬೆಳೆದು ಅವರು ಕೆಟ್ಟ ದಾರಿಯನ್ನು ಹಿಡಿಯುವಂತಹ ಸಾಧ್ಯತೆ ಇದೆ. ಯಾಕಂದರೆ ಈ ಮದುವೆ ಅಂದರೆ ಹೀಗೆ ಜಗಳ ಮಾಡಬೇಕು, ಅಧಿಕಾರ ಚಲಾಯಿಸಬೇಕು ಅಂತ ಒಂದು ವಾತಾವರಣದಲ್ಲಿ ಬೆಳೆಯುವಂತಹ ಮಕ್ಕಳು ಕೊನೆಗೆ ಅಯ್ಯೋ ಈ ಮದುವೆನೂ ಬೇಡ, ಇದು ಬೇಡ, ಎಲ್ಲಾದರೂ ಒಂದೇ, ನಮಗೆ ಸಂತೋಷ ಇದ್ದಾಗ ಯಾವುದೋ ನಮ್ಮನ್ನ ಪ್ರೀತಿ ತೋರುವಂಥ ಯಾರ ವ್ಯಕ್ತಿ ಅವರ ಜೊತೆ ಬದುಕಾನ ಎಂಬ ಮನಸ್ಸಿಗೆ ಬರುತ್ತದೆ. ಆದ್ದರಿಂದ ಗಂಡ ಹೆಂಡತಿ ಯಾವಾಗಲೂ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಹೇಳಬೇಕಾದ ಮಾತನ್ನು ಹೇಳುವಂತೆಯೂ ಅವರು ಹೇಳುವುದನ್ನು ಕೇಳುವಂತೆಯೂ ಇದ್ದಾಗ ಮಾತ್ರ ಗಂಡ ಹೆಂಡತಿಯಲ್ಲಿ ಆತ್ಮವಿಶ್ವಾಸ, ಧೈರ್ಯ, ಪ್ರೀತಿ ವಿಶ್ವಾಸ ಬೆಳೆದು ಆ ಮನೆಯಲ್ಲಿ ನೆಮ್ಮದಿ ಕಾಣಿಸುತ್ತದೆ, ಸಂತೋಷ ಕಾಣಿಸುತ್ತದೆ. ಎಲ್ಲರಲ್ಲೂ ಸಂತೋಷ, ಆನಂದ ಇರುವುದನ್ನು ನಾವು ನೋಡಬಹುದು. ಯಾಕಂದರೆ ಎಲ್ಲರೂ ಪರಸ್ಪರ ತಮ್ಮ ಕಷ್ಟ ಸುಖಗಳನ್ನ ಹಂಚಿಕೊಳ್ಳುತ್ತಿದ್ದಾರೆ. ಒಬ್ಬರಿಗೆ ತಮ್ಮ ಗುಟ್ಟು ಏನಾಗುತ್ತೋ, ನಾನು ಏನು ಹೇಳಿದ್ರೆ ಏನಾಗುತ್ತೋ ಎಂಬಂಥ ಭಯ ಇರುತ್ತದೆ. ಅಂಥ ಭಯ ಇದ್ದವರು ಏನನ್ನು ಹೇಳುವುದಿಲ್ಲ. ಹಾಗೆ ಮನಸ್ಸಿನಲ್ಲಿ ಏನಾನು ಮುಚ್ಚಿಟ್ಟುಕೊಂಡು ಅವರ ಬಗ್ಗೆ ನನಗೆ ಗೊತ್ತಾಗಿದ್ದ ವಿಚಾರವನ್ನು ಅವರಿಗೆ ಹೇಳಬೇಕೆ ಬೇಡವೇ ಎಂಬಂಥ ಗೊಂದಲದಲ್ಲಿ ಇರುವುದರಿಂದ ಗಂಡ ಹೆಂಡತಿ ದೂರ ಆಗ್ತಾರೆ. ಈ ವಿಚಾರವನ್ನು ನಾನು ಹೇಳ್ದಲ್ಲ, ಒಂದ್ಸರಿ ಹಗ್ ಮಾಡಿದಾಗ ಏನಾಗುತ್ತೆ, ನನ್ನ ನೋವಿನಲ್ಲೂ ನನ್ನ ಕಷ್ಟದಲ್ಲೂ ನನ್ನನ್ನು ಯಾರು ಕೈ ಬಿಡೋದಿಲ್ಲ, ನನ್ನನ್ನು ಯಾವಾಗಲೂ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳುತ್ತಾರೆ ಎಂಬ ನಂಬಿಕೆ ಇಬ್ಬರಲ್ಲೂ ಬೆಳೆಯುತ್ತದೆ. ಇಬ್ಬರಲ್ಲೂ ಆ ರೀತಿ ತಬ್ಬಿಕೊಳ್ಳುವುದರಿಂದ ಅಥವಾ ಮೈ ಮುಟ್ಟಿ ಮಾತನಾಡುವುದರಿಂದ, ಪ್ರೀತಿಯನ್ನು ತೋರುವುದರಿಂದ, ಕಷ್ಟವನ್ನು ವಿಚಾರಿಸುವುದರಿಂದ, ನೋವನ್ನು ವಿಚಾರಿಸುವುದರಿಂದ, ಏನಾಗಿದೆ ಎಂಬುದನ್ನು ಕೇಳುತ್ತಾ ಇಬ್ಬರು ತಮ್ಮ ಕಷ್ಟವನ್ನ ಸುಖವನ್ನ ಹಂಚಿಕೊಳ್ಳುವುದರಿಂದ ಜೀವನದಲ್ಲಿ ದಾಂಪತ್ಯ ಜೀವನ ಯಾವಾಗಲೂ ಸುಖವಾಗಿರಲು ಸಾಧ್ಯವಾಗುತ್ತದೆ. ಅಂತಹ ಒಂದು ವಾತಾವರಣವನ್ನು ಸೃಷ್ಟಿಸುವುದು ಪತಿ ಪತ್ನಿ ಇಬ್ಬರ ಕೈಯಲ್ಲೂ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ನಾನು ಮೊದಲು ಹೇಳಿದೆ, ಗಂಡಸರಿಗೆ 40 ವರ್ಷ ಆದ ಬೇರೆಯವರ ಕಡೆ ಗಮನ ಹೋಗುತ್ತದೆ. ಯಾಕೆ ಹೋಗುತ್ತದೆ? ತನ್ನ ಹೆಂಡತಿಯಾದವಳು ಸಂಜೆ ಹೊತ್ತಾದರೂ ಶುಚಿಯಾದ ಬಟ್ಟೆ ತೊಟ್ಟು, ಅಂದರೆ ಸ್ನಾನ ಮಾಡಿ ಶುಚಿಯಾಗಿದ್ದಾಗ ಶುಚಿಯಾದ ಬಟ್ಟೆ ತೊಟ್ಟು, ಸರಿಯಾದ ಬಟ್ಟೆಯನ್ನ, ಕೊಳೆ ಇಲ್ಲದ ಬಟ್ಟೆಯನ್ನ, ಕೆಟ್ಟ ವಾಸನೆ ಬರೆದಿರುವಂಥ ಬಟ್ಟೆಗಳನ್ನ ತೊಟ್ಟು, ತಲೆಯನ್ನು ಚೆನ್ನಾಗಿ ಬಾಚಿ ಕಟ್ಟಿ ಹೂ ಮುಡಿದು ಹೀಗೆ ಬರುವುದರಿಂದ ಗಂಡಸರಿಗೆ ತನ್ನ ಹೆಂಡತಿಯ ಮೇಲಿನ ಪ್ರೀತಿ. ಆದರೆ ಕೆಲವು ಮಹಿಳೆಯರಿದ್ದಾರೆ, ಅವರು ಯಾವುದೋ ಒಂದು ಗೀಟಿನ ಹಾಕ್ಕೊಂಡು ಅದನ್ನು ಕೊಳಕೆ ಹೆಂಗಾಗಿತ್ತು ಅಡುಗೆ ಮಾಡಿ ಕೊಳಕಾಗಿರುತ್ತೆ ಅದರಲ್ಲೇ ಬಂದು ಮಲಗ್ತಾರೆ. ಇದು ಗಂಡನಿಗೆ ಇಷ್ಟ ಆಗೋದಿಲ್ಲ. ಗಂಡ ದೂರ ಸರಿತಾರೆ. ಹೆಂಡತಿಗೆ ಅಯ್ಯೋ ಗಂಡ ನನ್ನನ್ನು ಇಷ್ಟಪಡ್ತಾ ಇಲ್ಲ, ಅವರು ಬೇರೆ ಯಾರು ಇಷ್ಟಪಡ್ತಾರೆ ಎಂಬಂತಹ ಒಂದು ಚಿಂತೆ ಬರುತ್ತೆ. ಅದು ಮುಂದಕ್ಕೆ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಕಾರಣ ಬರುತ್ತೆ. ಆದ್ದರಿಂದ ಪ್ರತಿಯೊಬ್ಬ ಮಹಿಳೆಯು ಸಂಜೆ ಹೊತ್ತಾದರೂ ಗಂಡ ಆಫೀಸಿನಿಂದ ಬರುವಾಗ ಅಥವಾ ಗಂಡ ಕೆಲಸ ಮುಗಿಸಿ ಬರುವಾಗ ಚೆನ್ನಾಗಿರುವಂತಹ ಬಟ್ಟೆಗಳನ್ನು ತೊಟ್ಟು, ಅಂದರೆ ಕೊಳೆ ಇಲ್ಲದೆ ಒಳ್ಳೆಯ ಹತ್ತಿರ ಬರುವಂತಹ ಅಸಹ್ಯವಾಗದಂತಹ ರೀತಿಯಲ್ಲಿದ್ದಾಗ ಅವರಲ್ಲಿ ಗಂಡನಿಗೆ ಹೆಚ್ಚಿನ ಆಕರ್ಷಣೆ ಮೂಡುವುದು ಸಹಜ. ಇದನ್ನ ಹೆಂಗಸರು ಕಲಿತ್ಕೋಬೇಕು, ತಿಳ್ಕೊಬೇಕು. ಆವಾಗ ಮಾತ್ರ ಗಂಡನಿಗೆ ಅವರಲ್ಲಿ ಆಕರ್ಷಣೆ ಕಂಡು ಬರುತ್ತದೆ. ಇಲ್ಲದೆ 40ನೇ ವರ್ಷದ ಮೇಲೆ ಆ ಗಂಡಸು ಬೇರೆಯವರನ್ನು ಹುಡುಕೊಂಡು ಹೋಗ್ತಾರೆ. ಯಾರು ಅಲಂಕಾರ ಮಾಡಿ ಸುಂದರವಾಗಿ ಕಾಣ್ತಾರೋ ಅವರನ್ನು ಮಾತಾಡಿಸ್ಬೇಕು, ಅವರ ಜೊತೆ ಇರಬೇಕೆಂದು ಬಯಸುತ್ತಾನೆ. ಅದೇ ರೀತಿ ಹೆಣ್ಣು ಮಕ್ಕಳು ಅಷ್ಟೇ, ಗಂಡನ್ನು ಸರಿಯಾಗಿಲ್ಲ, ಅವನ ನಡತೆ, ಅವನು ಕುಡ್ಕೊಂಡು ಮನೆಗೆ ಬರೋದು, ಗಲಾಟೆ ಮಾಡೋದು, ಬೀಡಿ ಸೇದೋದು, ಸಿಗರೇಟ್ ಸೇದೋದು, ಇಂತಹ ತೊಂದರೆಗಳಿಂದ ಬರುತ್ತೆ. ಅವನು ಕುಡಿದು ಬಿಟ್ಟು ಮಲಗಿರ್ತಾನೆ, ಮತ್ತೆ ಹೆಂಡತಿಯ ಬಗ್ಗೆ ಏನನ್ನೂ ಕೇಳುವುದಿಲ್ಲ. ಇಂತಹ ಗಂಡಸರ ಮಹಿಳೆಯರು ಅವರು ಬೇರೆಯವರು ತನ್ನನ್ನು ಸರಿಯಾಗಿ ಪ್ರೀತಿಯಿಂದ ನೋಡಿಕೊಳ್ಳುವಂತಹ ವ್ಯಕ್ತಿಗಳ ಕಡೆ ಆಕರ್ಷಿತ ಆಗುವುದು ಸಾಮಾನ್ಯವಾಗಿರುತ್ತದೆ. ಆದ್ದರಿಂದ ಗಂಡಸರು ಯಾವತ್ತೂ ಒಳ್ಳೆಯದಾಗಿರಬೇಕು, ಅವನ ನಡತೆ ಚೆನ್ನಾಗಿರಬೇಕು. ಹೆಂಡತಿಗೆ ತಿಳಿಯದಂತೆ ಯಾವ ಕೆಲಸವನ್ನು ಮಾಡಬೇಕು, ಪ್ರತಿಯೊಂದು ಹೆಂಡತಿಗೆ ತಿಳಿಸಿ ಅಭಿಪ್ರಾಯವನ್ನು ಕೇಳಿ ಆ ಕೆಲಸವನ್ನು ಮಾಡಿದ್ರೆ ಅವರಲ್ಲೂ ಒಂಥರ ನಂಬಿಕೆ ಬರುತ್ತೆ, ಗಂಡನ ಬಗ್ಗೆ ನಂಬಿಕೆ ಬರುತ್ತೆ, ಗಂಡ ಒಳ್ಳೆಯವನು ಎಂಬ ನಂಬಿಕೆ ಬರುತ್ತೆ. ಅದರಿಂದ
ಗಂಡನಾದವನು ಈ ರೀತಿಯಲ್ಲಿ ಕೆಲಸ ಮಾಡೋದು. ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗೋರು ಇರ್ತಾರೆ, ಇಬ್ಬರು ದುಡಿಯೋರು ಇರುತ್ತಾರೆ. ಆದ್ದರಿಂದ ಇಬ್ಬರು ಪರಸ್ಪರ ಸಹಾಯ ಮಾಡಿ ಗಂಡ ಹೆಂಡತಿ ತಮ್ಮ ಕಷ್ಟ ಸುಖದಲ್ಲೂ ಕೆಲಸದಲ್ಲೂ ಅಡಿಗೆ ಕೆಲಸದಲ್ಲೂ ಎಲ್ಲದರಲ್ಲೂ ಪರಸ್ಪರ ಸಹಕರಿಸಿ ಬದುಕಿದರೆ ಜೀವನದಲ್ಲಿ ಬರುವ ಸಮಸ್ಯೆಯನ್ನ ಮೆಟ್ಟಿ ನಿಂತು ನಾವು ಸುಖ ದಾಂಪತ್ಯ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಇದರಲ್ಲಿ ಮುಖ್ಯವಾದ ವಿಚಾರ ಹಗ್ ಮಾಡೋದು. ಹಗ್ ಮಾಡೋದಂದ್ರೆ ತಬ್ಬಿಕೊಳ್ಳೋದು. ಎಷ್ಟೇ ಕೋಪ ಇದ್ದರೂ ತಮ್ಮ ಕೋಪವನ್ನ ಹೊರಗೆ ಕಾಣಿಸದೆ ಪರಸ್ಪರ ಕೋಪಕ್ಕೆ ಕಾರಣ ಏನೆಂಬುದನ್ನು ಗಂಡ ಹೆಂಡತಿಗೂ ಹೆಂಡತಿ ಗಂಡರಿಗೂ ಹೇಳಿ ತಮ್ಮಲ್ಲಿ ಇಂತಹ ಕೋಪ ಮುಂದುವರಿಸಿಕೊಂಡು ಹೋಗದೇ ಇರಬೇಕು. ಆವಾಗ ಮಾತ್ರ ಅವರು ಜೀವನದಲ್ಲಿ ಸುಖವಾಗಿ ಬದುಕಲು ಸಾಧ್ಯ. ಹಾಗೆಯೇ ನಾನು ಮೊದಲೇ ಹೇಳಿದಾಗೆ ಈ 40 ವರ್ಷ ದಾಟಿದ ಮೇಲೆ ಇಬ್ಬರಿಗೂ ಆಕರ್ಷಣೆಗಳು ಬೇರೆ ಬೇರೆ ರೀತಿಯಲ್ಲಿ ಆಕರ್ಷಣೆ ಬರುವುದರಿಂದ ಅವರು ಆ ರೀತಿಯಲ್ಲಿ ತಮ್ಮನ್ನು ಆಕರ್ಷಿಸಲು ತಮ್ಮ ಸಂಗಾತಿಯನ್ನು ಆಕರ್ಷಿಸಲು ಬೇಕಾದ ರೀತಿಯಲ್ಲಿ ವೇಷ ವಿಧಾನಗಳ ಹಾಗೂ ನಡತೆ ಹವ್ಯಾಸಗಳನ್ನು ಮಾಡಿಕೊಳ್ಳಬೇಕು. ಅಲ್ಲದೆ ನನಗೆ ಅವರಿಂದ ತೊಂದರೆ ಆಗುತ್ತೆ, ಇವರಿಂದ ತೊಂದರೆ ಆಗುತ್ತೆ, ಆ ರೀತಿ ತೊಂದರೆ ಆಗುತ್ತಂತ ಸುಮ್ಮನೆ ಬೇರೊಬ್ಬರನ್ನು ದೂರುವುದರಿಂದ ಏನು ಉಪಯೋಗ ಇಲ್ಲ. ನಾವು ದೂರದೆ ನಮ್ಮಲ್ಲಿರುವಂತಹ ಕಷ್ಟ ಸುಖಗಳನ್ನು ನಾವು ಪರಸ್ಪರ ಹಂಚಿಕೊಂಡು ಜೀವನದಲ್ಲಿ ಒಟ್ಟಾಗಿ ಬದುಕಲು ಪರಸ್ಪರ ಸಹಕರಿಸಿ ತ್ಯಾಗ ಮನೋಭಾವದಿಂದ ಬದುಕಿದಾಗ ನಾವು ಸುಖ ದಾಂಪತ್ಯ ಜೀವನ ನಡೆಸಲು ಸಾಧ್ಯ. ನಾನು ಮೊದಲೇ ಹೇಳಿದಾಗೆ 20ನೇ ವಯಸ್ಸು ತನಕ ಹೇಗೋ ಬೇರೆ ಬೇರೆ ಚಿಟ್ಟೆಗಳಂತೆ ಹಾರಾಡುತ್ತಿರುತ್ತದೆ. 20 ದಾಟಿದ ಮೇಲೆ ಮದುವೆ ಆಗೋದು ಅಂತಃಸದಲ್ಲಿ ನನಗೆ ಇಂಥವರೇ ಒಬ್ಬರೇ ಅನ್ನೋದು. ಅದು 40 ದಾಟಿದ ಮೇಲೆ ಇಲ್ಲ ನನಗೆ ಅವರೇ ಚಂದ, ಇವರೇ ಚಂದ, ಅದೇ ಚಂದ ಅಂತ ಅಂದ್ಕೊಳ್ಳೋರು. ಈ ರೀತಿಯ ನಮ್ಮ ಭಾವನೆಗಳು ಕಲ್ಪನೆಗಳು ಬದಲಾಗುವುದಕ್ಕಿಂತ ಅದಕ್ಕೆ ನಮ್ಮ ಕಲ್ಪನೆಯನ್ನ ಸ್ಥಿರವಾಗಿ ಇಟ್ಟುಕೋಬೇಕಾದ್ರೆ ನಾವು ನಮ್ಮ ಸಂಗಾತಿಗೆ ಮೆಚ್ಚುವಂತಹ ರೀತಿಯಲ್ಲಿ ನಾವು ಇರಬೇಕು. ಸಂಗಾತಿಗೆ ಮೆಚ್ಚಿ ಏನು ಎಂಬುದನ್ನು ಸಂಗಾತಿ ಹೇಳಬೇಕು. ನೀವು ಹಿಂಗಿದ್ರೆ ಸರಿ, ನೀವು ಹಿಂಗೆ ಮಾಡಿದ್ರೆ ಸರಿ ಎಂಬುದನ್ನು ಪರಸ್ಪರ ಸಂಗಾತಿಗಳು ಹಂಚಿಕೊಂಡಾಗ ಇಂತಹ ಸಮಸ್ಯೆಗಳು ದೂರವಾಗುತ್ತದೆ. ಯಾರಾದರೂ ಇಂತಹ ಸಮಸ್ಯೆಗಳು ಇದ್ದಾಗ ಬೇಕಾದರೆ ಸಲಹೆ ಸೂಚನೆ ಕೊಡುವಂತಹ ಕೌನ್ಸಿಲಿಂಗ್ ಮಾಡುವಂತಹ ವ್ಯಕ್ತಿಗಳ ಬಳಿ ಹೋಗಿ ಈ ಸಮಸ್ಯೆಗಳನ್ನು ಹೇಳಿಕೊಂಡು ಪರಿಹರಿಸಿಕೊಂಡು ಉತ್ತಮ ದಾಂಪತ್ಯ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಇಂತಹ ಕಾರ್ಯಕ್ರಮದಲ್ಲಿ ನಿಮ್ಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ. ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಿ, ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ನಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗಿಕೊಂಡೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರೋದು, ನೀವು ಎಲ್ಲ ವಿಡಿಯೋ ನೋಡಿ ಹೆಚ್ಚು ವಿಷಯ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.